PMMVY ಸಾಫ್ಟ್ ಮೊಬೈಲ್ ಆ್ಯಪ್ನ ಮೂಲಕ ಫಲಾನುಭವಿಯ ಫೇಸ್ ಅಥೆಂಟಿಕೇಷನ್ ಅಥವಾ ಫಲಾನುಭವಿಯ ಫೋಟೋ ಕ್ಯಾಪ್ಚರ್ ಅನ್ನು ಹೇಗೆ ಮಾಡಬೇಕು ಎಂಬುದನ್ನು ಈ ವಿಡಿಯೋದ ಮೂಲಕ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗಿರುವ PMMVY ಸಾಫ್ಟ್ ಮೊಬೈಲ್ ಅಪ್ಲಿಕೇಶನನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಒದಗಿಸಿರುವ ಯೂಸರ್ ID ಹಾಗೂ ಪಾಸ್ವರ್ಡ್ ಎಂಟ್ರಿ ಮಾಡಿದ ನಂತರ ಗ್ರೀನ್ ಕಲರ್ನಲ್ಲಿ ಕಾಣುವ ಲಾಗಿನ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಗ್ರೀನ್ ಕಲರ್ನಲ್ಲಿ ಕಾಣುವ ವೆರಿಫೈ ಬಟನ್ ಅನ್ನು ಕ್ಲಿಕ್ ಮಾಡಬೇಕು. ವೆರಿಫೈ ಬಟನ್ ಕ್ಲಿಕ್ ಮಾಡಿದ ಕೂಡಲೇ ಅಂಗನವಾಡಿ ಕಾರ್ಯಕರ್ತೆ ನೋಂದಣಿ ಮಾಡಿಕೊಂಡಿರುವಂತಹ ಮೊಬೈಲ್ ನಂಬರ್ಗೆ OTP ಬರುತ್ತದೆ. ನಂತರ ಎಂಟರ್ OTP ಜಾಗದಲ್ಲಿ OTPಯನ್ನು ಸರಿಯಾಗಿ ಎಂಟ್ರಿ ಮಾಡಿ ಗ್ರೀನ್ ಕಲರ್ನಲ್ಲಿ ಕಾಣುವ ವ್ಯಾಲಿಡೇಟ್ ಬಟನ್ ಕ್ಲಿಕ್ ಮಾಡಬೇಕು. ನಂತರ PMMVY ಸಾಫ್ಟ್ ಮೊಬೈಲ್ ಮೇನ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತದೆ. ಓಪನ್ ಆದ ನಂತರ ಫಲಾನುಭವಿಯ ಫೇಸ್ ಅಥೆಂಟಿಕೇಷನ್ ಅಥವಾ ಫಲಾನುಭವಿಯ ಫೋಟೋ ಕ್ಯಾಪ್ಚರ್ ಮಾಡಬೇಕಾದರೆ ಗ್ರೀನ್ ಕಲರ್ನಲ್ಲಿ ಬ್ಲಿಂಕ್ ಆಗುತ್ತಿರುವಂತಹ ಫೇಸ್ ಅಥೆಂಟಿಕೇಷನ್ಸ್ ಆಫ್ ಪ್ರೀ ರಿಜಿಸ್ಟರ್ ಬೆನಿಫಿಷರೀಸ್ ಹೂಸ್ FRS ಫ್ರಮ್ ಪೋಷನ್ ಟ್ರ್ಯಾಕರ್ ನಾಟ್ ಡನ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಫೇಸ್ ಅಥೆಂಟಿಕೇಷನ್ ಮಾಡಬೇಕಾಗಿರುವ ಫಲಾನುಭವಿಯ ID ಹಾಗೂ ಫಲಾನುಭವಿಯ ಹೆಸರಿರುವ ಲಿಸ್ಟ್ ಓಪನ್ ಆಗುತ್ತದೆ. ನಂತರ ಫಲಾನುಭವಿಯ ಹೆಸರಿನ ಕೆಳಗೆ ಕಾಣುವ ಫೇಸ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಕ್ಯಾಮ್ರಾ ಓಪನ್ ಆಗುತ್ತದೆ. ನಂತರ ಫಲಾನುಭವಿಯನ್ನು ಒಂದು ಪ್ಲೇನ್ ಗೋಡೆಯ ಹತ್ತಿರ ಬೆಳಕಿರುವ ಕಡೆ ನಿಲ್ಲಿಸಿ ಐ ಬ್ಲಿಂಕ್ ಮಾಡಿಸಬೇಕು. ಐ ಬ್ಲಿಂಕ್ ಮಾಡುತ್ತಿದ್ದಂತೆಯೇ ಆಟೋಮೆಟಿಕ್ ಆಗಿ ಫೋಟೋ ಕ್ಯಾಪ್ಚರ್ ಆಗುತ್ತದೆ. ನಂತರ ಫೇಸ್ ಈಸ್ ಸಕ್ಸಸ್ಫುಲಿ ಅಥೆಂಟಿಕೇಟೆಡ್ ಎಂದು ಮೆಸೇಜ್ ಬರುತ್ತದೆ. ಓಕೆ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ಫಲಾನುಭವಿಯ ಫೋಟೋ ಕ್ಯಾಪ್ಚರ್ ಸಕ್ಸಸ್ಫುಲ್ ಆಗಿ ಮುಂದಿನ ಹಂತಕ್ಕೆ ಸೂಪರ್ವೈಸರ್ ಲಾಗಿನ್ಗೆ ವೆರಿಫಿಕೇಷನ್ಗೆ ಹೋಗುತ್ತದೆ. ಧನ್ಯವಾದಗಳು.